ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ದರ್ಶನ್. ಪರಪ್ಪನ ಅಗ್ರಹಾರದಲ್ಲಿ ಗ್ಯಾಂಗ್ ಕಟ್ಟಿಕೊಂಡಿದ್ದ ದರ್ಶನ್ಗೆ ಈಗ ಶಾಕ್ ಆಗಿದೆ. ಇವತ್ತು ಏಕಾಂಗಿಯಾಗಿ ಬಳ್ಳಾರಿ ಕಾರಾಗೃಹಕ್ಕೆ ಪ್ರವೇಶ ಪಡೆದಿದ್ದಾರೆ ದರ್ಶನ್ ಅವರು. ಬ್ರಾಂಡೆಡ್ ಬಟ್ಟೆ, ಬ್ರಾಂಡೆಡ್ ಗ್ಲಾಸ್, ಕೈಯಲ್ಲಿ ವಾಟರ್ ಬಾಟಲ್ ಹಿಡ್ಕೊಂಡಿರುವಂತ ದೃಶ್ಯವನ್ನು ಕೂಡ ನೀವು ಗಮನಿಸಬಹುದು. ಜೈಲಿನಲ್ಲಿದ್ರು ದರ್ಶನ್ಗೆ ಎಲ್ಲವೂ ಬ್ರಾಂಡೆಡ್ ವಸ್ತುಗಳೇ ಬೇಕು. ಎಡಗೈಗೆ ಬ್ಯಾಂಡೇಜ್ ಹಾಕಿಸಿಕೊಂಡಿದ್ದಾರೆ ದರ್ಶನ್. ಡೆವಿಲ್ ಶೂಟಿಂಗ್ ವೇಳೆ ಕೈಗೆ ಗಾಯವಾಗಿತ್ತು. ಜೈಲಿನ ಒಳಗೆ ಹೋಗ್ತಾ ಇದ್ದಂತೆ ಅದನ್ನು ಬಿಚ್ಚಿಸಿದ್ರು ಅಧಿಕಾರಿಗಳು. ಭದ್ರತೆ ದೃಷ್ಟಿಯಿಂದ ಬ್ಯಾಂಡೇಜ್ ತೆಗೆಸಿದ್ದಾರೆ ಜೈಲಾಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಗಮನಿಸ್ತಾ ಇದ್ದೀವಿ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 17 ಆರೋಪಿಗಳು ಸಿಕ್ಕಾಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಪರಪ್ಪನ ಅಗ್ರಹಾರದಲ್ಲಿ ಆರಾಮಾಗಿ ಬಿಂದಾಸ್ ಆಗಿ ಚರ್ಚೆ ಮಾಡ್ತಾ, ಟೀ ಕಪ್ ಹಿಡ್ಕೊಂಡು, ಸಿಗರೇಟ್ ಹಿಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಂತ ದರ್ಶನ್ಗೆ ಕೋರ್ಟ್ ಶಾಕ್ ಕೊಟ್ಟುಬಿಟ್ಟಿದೆ. ಒಬ್ಬೊಬ್ಬ ಆರೋಪಿಗಳನ್ನ ದಿಕ್ಕಾಪಾಲಾಗಿ ಮಾಡಿಬಿಟ್ಟಿದ್ದಾರೆ, ಒಂದೊಂದು ಜೈಲಿಗೆ ಹಾಕಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಲಾಗಿದೆ. ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಗ್ಯಾಂಗ್ ಕಟ್ಕೊಂಡು ಮಜಾ ಉಡಾಯಿಸ್ತಾ ಇದ್ರು ಈ ದರ್ಶನ್. ಇವತ್ತು ಏಕಾಂಗಿಯಾಗಿ ಬಳ್ಳಾರಿ ಕಾರಾಗೃಹಕ್ಕೆ ಪ್ರವೇಶ ಪಡ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಕಂಡದ್ದು ಹೀಗೆ: ಬ್ರಾಂಡೆಡ್ ಬಟ್ಟೆ, ಬ್ರಾಂಡೆಡ್ ಗ್ಲಾಸ್, ಕೈಯಲ್ಲಿ ವಾಟರ್ ಬಾಟಲ್ ಹಿಡ್ಕೊಂಡಿದ್ದಾರೆ. ಟಿ ಶರ್ಟ್ ಇದೆಯಲ್ಲ ಅದು ಕೂಡ ಬ್ರಾಂಡೆಡ್, ಗ್ಲಾಸ್ ಕೂಡ ಬ್ರಾಂಡೆಡ್ ಇರೋದು. ಇನ್ನು ಜೈಲಿನಲ್ಲಿ ಇದ್ರೂ ಕೂಡ ದರ್ಶನ್ ಅವರಿಗೆ ಎಲ್ಲವೂ ಬ್ರಾಂಡ್ ವಸ್ತುಗಳನ್ನೇ ಕೊಡಲಾಗಿದೆ ಅನ್ನೋದು ಇದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನು ಎಡಗೈಗೆ ಬ್ಯಾಂಡೇಜ್ ಹಾಕಿಸ್ಕೊಂಡಿದ್ದಾರೆ. ಬಿಕಾಸ್